ಅಲ್ಲ ಈಗ ಹಲವಾರು ಜನ ಇದೇ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಮದುವೆ ಮಾಡ್ಕೊಂಡು ಇನ್ನೂ ಸ್ವಲ್ಪ ತಲೆನೋವು ತಲೆನೋವು ಅಂತ ಏನಿರಲ್ಲ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅವ್ರದ್ದು ನೋಡ್ಕೊಬೇಕು, ಅವ್ರು ನಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರೆ, ಅವ್ರದ್ದು ನೋಡ್ಕೊಬೇಕು. ಮಕ್ಕಳು ಬೇರೆ ಇರ್ತಾರೆ, ಅವ್ರನ್ನೂ ನೋಡ್ಕೋಬೇಕು. ನಾವು ಹುಟ್ಟಿರೋ ರೀಸನ್ ಏನಕ್ಕೆ ಅದೇ ಹೋಗ್ಬಿಟ್ಟಿರುತ್ತೆ. ನಾವು ಇವ್ರದೇ ನೋಡ್ಕೊಂಡಿರ್ಬೇಕಾಗತ್ತೆ ಲೈಫ್ ಪೂರ್ತಿ. ಅಂದ್ರೆ ನಾವು ಅವ್ರು ಕರೆಕ್ಟ್ ಮಾರ್ಗದರ್ಶನ ಕೊಡಕ್ಕಾಗಲ್ಲ. ಈಗ ನಮ್ ಕಲ್ಚರ್ ಏನಾಗಿದೆ ಇವಾಗ ನೋಡ್ತಾ ಇದ್ರೆ, ಈಗ ಹಳೇದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಜನ ಪೂರ್ತಿ. ಈಗೇನಿದ್ರು ಹೊಸದು ಮಾರ್ಕ್ಸ್ ತಗೋ, ಚೆನ್ನಾಗ್ ಓದು, ಇದು ಇಂಗ್ಲಿಷ್, ಇದು ಇವಾಗ ಏನಿರುತ್ತೆ ಬುಕ್ಕಲ್ಲಿ, ಇವಾಗ ನಾವು ಓದ್ತೀವಲ್ಲ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ ಅವೆಲ್ಲ ಏನು ಇರಲ್ಲ. ಅದು ಸುಮ್ನೆ ಕಲ್ತ್ಕೋ. ಅದು ನಾವ್ ಏನು ಓದೋದು, ಉದ್ಧಾರ ಆಗೋದು ಎಲ್ಲ ಮಾಡೋದಕ್ಕೆ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡೋದಕ್ಕೆ, ಅಲ್ಲೋಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಷ್ಟೇನೆ. ಯಾರನ್ನಾಗ್ಲಿ, ಇಂಜಿನಿಯರ್ ಅನ್ನಾಗ್ಲಿ, ಡಾಕ್ಟರ್ನಾಗ್ಲಿ, ಲಾಯರ್ ಅನ್ನಾಗ್ಲಿ, ಯಾರನ್ನಾಗ್ಲಿ, ದುಡ್ಡು ಸಂಪಾದನೆ ಮಾಡೋದೇ ಮೈನ್ ಮೋಟಿವ್ ಜೀವನದಲ್ಲಿ. ಅವ್ರು ಓದಿದ್ದು ನಮ್ ಜೀವನಕ್ಕೆ ಯಾವತ್ತೂ ಬರೋದಿಲ್ಲ. ಇದನ್ನ ತಗೊಂಡ್ಬಿಟ್ಟು ಸರಿ ದುಡ್ಡೆಲ್ಲ ಕೊನೆಗೆ ಸಂಪಾದನೆ ಮಾಡೋದು ಏನಾಯ್ತು? ಕೊನೆಗೆ ಸಾಯ್ಲೇಬೇಕು ಒಂದಿನ, ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು.